ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆಯು ವಿಶ್ವದಾದ್ಯಂತ ಆಧ್ಯಾತ್ಮಿಕ ಜಾಗೃತಿ, ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆ ಗುಣವನ್ನು ಬೆಳೆಸುವ ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸೇವಾ ಸಂಸ್ಥೆ ಆಗಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್.ಎನ್. ಚನ್ನಬಸಪ್ಪ ಹೇಳಿದರು. ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕಾಶಿ ವಿಶ್ವನಾಥ ದರ್ಶನ ಸ್ವರ್ಣಿಮ ಭಾರತ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಶಿಕ್ಷಣ ಮತ್ತು ಸಮುದಾಯ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಶಾಂತಿ, ಏಕತೆ ಮತ್ತು ಮೌಲ್ಯಾಧಾರಿತ ಜೀವನವನ್ನು ಉತ್ತೇಜಿಸ್ತಾ ಇದೆ ಎಂದು ತಿಳಿಸಿದರು. ಇನ್ನು ಶಿವಮೊಗ್ಗ ನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಸಾತ್ವಿ ಮಾತನಾಡಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ 1937ರಲ್ಲಿ ಸ್ಥಾಪನೆಯಾಗಿ ವಿಶ್ವದಾದ್ಯಂತ ಆಧ್ಯಾತ್ಮಿಕ ಮತ್ತು ರಾಜಯೋಗ ಧ್ಯಾನದ ಮೇಲೆ ಕೇಂದ್ರೀಕರಿಸಿದೆ. ಪ್ರಮುಖವಾಗಿ ಮಹಿಳೆಯರೇ ನೇತೃತ್ವ ವಹಿಸ್ತಾ ಇರುವ ಇದು 150 ದೇಶಗಳಲ್ಲಿ 10,000ಕ್ಕೂ ಹೆಚ್ಚು ಕೇಂದ್ರಗಳನ್ನು ಹೊಂದಿದೆ ಎಂದು ತಿಳಿಸಿದರು. ಜಗತ್ತಿಗೆ ಜಗದೀಶ್ವರನೊಬ್ಬನೇ, ಪ್ರೀತಿಯ ಪಾತ್ರರಾಗೋಣ. ಮಂಜುನಾಥನೊಬ್ಬನೇ ವೇದಿಕೆ ಪರಮಾತ್ಮನ ಕರೆಗೆ ಹೋಗಟ್ಟು ಆಗಮಿಸಿದ್ದಾರೆ. ಅಣ್ಣವರಿಗೆ ಅನಂತ ಸ್ವಾಗತ. ಡಾಕ್ಟರ್ ಡಿ ತಿಪ್ಪೇಶ್ ಅಣ್ಣನವರು, ಡೀನ್ ಮತ್ತು ಶ್ರೀ ಎಂ ಕುಮಾರಸ್ವಾಮಿ ಅಣ್ಣನವರು ಈ ಶಾಲ್ ಮೌಂಟ್. ಈಗೇನಿದೆ, ಪರಮಾತ್ಮ ಕೇವಲ ಭಗವಂತನಿಗೆ ಭಾರತಿ ಮೂಗವ ಕೊಯ್ಯುವೆನು ಅಂತ ಹೇಳ್ಬಿಡ್ತಾರೆ ಖಡಕ್ಕಾಗಿ. ಅವರು ದೇವನೊಬ್ಬನೇ ಕಾಣಿರ, ಒಬ್ಬನೇ ನಾನು ಸಂಕಲ್ಪದಿಂದ ಸಿದ್ಧಿ ಶಾಂತಿ. ಬಾರಿ ಬಾರಿ ನಾವು ಏನು ಯೋಚನೆ ಮಾಡ್ತೀವೋ, ಚಿಂತನೆ ಮಾಡ್ತೀವೋ ಅದು ಚಿತ್ತದಲ್ಲಿ ಉಳಿತದೆ. ಶ್ರೇಷ್ಠ ಚಿಂತೆ. शत्रुबुद्धि विनाशाय दीपज्योतिर्नमोस्तुते, दीपज्योतिर्नमोस्तुते. शुभं कुरु त्वं कल्याणम् आरोग्यं धन दीपज्योतिर्जनार्दनः. ಮೊದಲನೇದಾಗಿ ಈಶ್ವರಿ ವಿಶ್ವವಿದ್ಯಾಲಯ ಮಾಡಿಸಿದಂತಹ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾರೆ. ಕಾಶಿ ವಿಶ್ವನಾಥನ ದರ್ಶನ ಶಿವಮೊಗ್ಗ ನಗರದ ಜನತೆಗೆ ಮಾಡಿಸಬೇಕು ಅಂತೇಳಿ ಯೋಚನೆಯನ್ನ ಮಾಡಿ ಶಿವರಾತ್ರಿ ದಿನ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸೂಡ ಅಧ್ಯಕ್ಷರಾದಂಥ ಸುಂದರೇಶ್ ಅವರೇ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ರುದ್ರೇಶ್ ಅವರೇ, ರೋಟರಿಯ ವಿಜಯ್ ಕುಮಾರ್ ಅವರೇ, ನಮಗೆ ಪ್ರಜಾಪಿತ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋಂಥ ಸರಳ ಸೂತ್ರವನ್ನು ಜೋಡಿಸಿರುವಂಥದ್ದು ಈ ಒಂದು ಕ್ಷೇತ್ರದ ಮೂಲಕ. ಹಾಗಾಗಿ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅಳಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಮಹಾಶಿವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ. ಮೌಂಟ್ ಅಬುಗೆ ನಾವು ಹೋಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಬೇರೆ ಪರಿಸ್ಥಿತಿಯ ನಿರ್ಮಾಣ ಆದಂಥ ಕಾರಣಕ್ಕೋಸ್ಕರ ನಾವು ಹೋಗ್ಲಿಕ್ಕಾಗಲಿಲ್ಲ. ಬೇರೆಯವರೆಲ್ಲ ಕೆಲವರೆಲ್ಲ ಹೋಗ್ಬಿಟ್ಟು ಬಂದರು, ನಮ್ಮ ಸ್ನೇಹಿತರೆಲ್ಲ. ಮೌಂಟ್ ಅಬುಗೆ ಹೋದರೆ ಅದರ ದರ್ಶನನೇ ಬೇರೆ. ಮೌಂಟ್ ಅಬು ಅಂದ ತಕ್ಷಣ ನಮಗೆ ಒಬ್ಬ ರಾಷ್ಟ್ರ ನಾಯಕರು ನೆನಪಾಗ್ತಾರೆ ನಮಗೆ. ಯಾಕೆಂದರೆ ಮೌಂಟ್ ಅಬು ಸ್ಥಳ ಏನಿದೆ
ಆ ಸ್ಥಳದ ಮಹಿಮೆಯನ್ನು ಅರ್ಥ ಮಾಡಿಕೊಂಡಂತ ನಮ್ಮ ದೇಶದ ಅತ್ಯಂತ ಪ್ರಬಲ ರಾಜಕಾರಣಿ, ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿರವರಿಗೆ ಅತ್ಯಂತ ಬಹಳ ಸ್ಫೂರ್ತಿ ಕೊಟ್ಟಂಥ ಜಾಗ ಅದು, ಬಹಳ ಪ್ರೀತಿ ಪಾತ್ರವಾದಂಥ ಜಾಗ ಅದು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ತಮ್ಮ ಭಾಷೆಗಳಲ್ಲಿ, ಹೇಳಿದಂಥ ಸಂದರ್ಭ ನನಗೆ ಇವತ್ತು ನೆನಪಾಗ್ತಾ ಇದೆ. ಮೌಂಟ್ ಅಬುಗೆ ಹೋದ್ಬಿಟ್ರೆ ಎಲ್ಲವನ್ನು ಮರಿತೇವೆ ನಾವು ಅಂಥೇಳಿ. ಯಾವುದನ್ನು ಮರಿತೇವೆ ಅಂತ ಹೇಳಿದ್ರೆ ಎಲ್ಲ ಕಷ್ಟ ಸುಖಗಳೆಲ್ಲ ಮರಿತೇವೆ, ಅಸೂಯೆಗಳನ್ನು ಮರಿತೇವೆ. ನಾವು ಎಲ್ಲಿರ್ತೀವಿ ಅನ್ನುವಂಥದ್ದನ್ನೇ ನಾವು ಮರೆಯುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾರೆ, ನಮ್ಮ ವ್ಯಕ್ತಿತ್ವನ ರೂಪಿಸ್ತಾರೆ ಅಂತ ಮಾತನ್ನು ಅಟಲ್ಜಿಯವರು ಹೇಳಿದ್ದು ನನಗೆ ಇನ್ನೂ ನೆನಪಿದೆ ನನಗೆ. ಸೊ ಹೀಗೆ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸುಂದರ ಸಮಾಜಕ್ಕೆ ಬೇಕಾಗಿರುವಂಥ ವ್ಯಕ್ತಿಗಳನ್ನು ಜೋಡಿಸುವಂಥ ಕೆಲಸವನ್ನು ಅವರು ಬದುಕಿಗೆ ಬೇಕಾದ ಶಕ್ತಿಯನ್ನು ಕೊಡ್ತಾ ಇರೋಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈ ರೀತಿ ಕಾರ್ಯ ಮಾಡ್ತಾ ಇರೋಂಥ ಆ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಮೊದಲು ನನಗೆ परिवर्तन की स्वर्णिम भोर लाई के लाई मन आप जो आए हमको हुए है इतनी खुशी के शीतल किरण फैलाए, मंगलमय मधुर स्वर से ऐसा मन हर्षाए. ಅದು ಬಹಳ आपका विवाह